ನಮಸ್ಕಾರ ನಮಸ್ಕಾರ ನಮಸ್ಕಾರ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ ಸುಚಿ ಕಿಚಿ ವಿತ್ ಮುರಳಿ ಅವರೇ ಕಾರ್ಯಕ್ರಮದಲ್ಲಿ ಏನು ಮಾಡಿದ್ದೀರಾ, ವಿಶೇಷವಾಗಿ ಏನು ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಪುಡಿ ಹಾಕ್ಕೊಂಡು ಏನೇನೋ ತಿಂದಿರ್ತೀರಾ, ಆ ಪುಡಿ ಹಾಕ್ಕೊಂಡು ಬದನೆಕಾಯಿ ತಿಂದಿರೋಕ್ಕೆ ಚಾನ್ಸೇ ಇಲ್ಲ. ಬದನೆಕಾಯಿಯ ಪುಡಿ ಪಲ್ಯ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರಳಿ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರಳಿ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ರೆಜು ಏಜ್. ರಿಜು ಏಜ್, ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಸ್ಟೀಮ್ ರೈಸ್, ವೈಟ್ ರೈಸ್ ಜೊತೆ ತಿಳಿ ಸಾರ್, ರಸಂ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರೋಂಥದ್ದು ಹಲವಾರು ಪಲ್ಯಗಳನ್ನ ಮಾಡ್ತಾ ಇರ್ತೀವಿ. ಇವತ್ತು ಒಂದು ಡಿಫ್ರೆಂಟ್ ಆಗಿರೋಂಥ ಪಲ್ಯ, ಬದನೆಕಾಯಿ ಪುಡಿ ಪಲ್ಯ. ಬದನೆಕಾಯಿ ಪುಡಿ ಪಲ್ಯಗೆ ಬೇಕಾಗುವ ಪದಾರ್ಥಗಳು: ಬದನೆಕಾಯಿ, ಬಿಳಿ ಎಳ್ಳು, ಧನಿಯಾ ಕಾಳು, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಮೆಂತ್ಯ, ಜೀರಿಗೆ, ಸಾಸಿವೆ, ಅರಿಶಿಣದ ಪುಡಿ, ಹಿಂಗು, ಕರಿಬೇವು, ಒಣಗಿದ ಮೆಣಸಿನಕಾಯಿ, ಹುಣಸೆ ಹಣ್ಣು, ಉಪ್ಪು, ಎಣ್ಣೆ. ಮೊದಲನೇದಾಗಿ ಇಲ್ಲಿ ಪುಡಿ ಪಲ್ಯ ಅಂದರೆ ಒಂದು ಸ್ಪೆಷಲ್ ಆಗಿರೋಂಥ ಪುಡಿನ ತಯಾರಿ ಮಾಡ್ಕೋಬೇಕು. ಆ ಪದಾರ್ಥಗಳನ್ನ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು. ಮೊದಲನೇ ಸ್ಟೆಪ್ ಈಗ ಎಲ್ಲ ಹುರ್ಕೊಳ್ಳೋಂಥದ್ದು. ಇಲ್ಲಿ ನಾನು ಗುಂಡು ಬದನೆಕಾಯಿನ ತೊಗೊಂಡಿದ್ದೀನಿ. 10 ಬದನೆಕಾಯಿ ಇದೆ, ಮೀಡಿಯಮ್ ಸೈಜು. ಈ ರೀತಿಯಾಗಿ ಉದ್ದುದಕ್ಕೆ ಸ್ಲಿಟ್ ಮಾಡ್ಕೊಂಡಿರೋದು, ಇದೆಲ್ಲರಿಗೂ ಗೊತ್ತಿರೋಂಥದ್ದೇನೆ. ಬದನೆಕಾಯಿ ಕಪ್ಪಾಗುತ್ತೆ, ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪಿನ ನೀರಲ್ಲಿ ನೆನೆಸಿಡಬೇಕು. ನೀರು ಇದೊಂದು ಟಿಪ್, ಆವಾಗ ಬದನೆಕಾಯಿ ನಮಗೆ ಕಪ್ಪಾಗೋದಿಲ್ಲ. ಬರೀ ನೀರಲ್ಲ, ಸ್ವಲ್ಪ ಸಾಲ್ಟ್ ಹಾಕಿಟ್ಟಾಗ ಅದು ನಮಗೆ ಅದು ಕಪ್ ಕಲರ್ಗೆ ತಿರ್ಗೋದಿಲ್ಲ. ಮಾಡೋವರೆಗೂ ಅದು ನೀರಲ್ಲೇ ಇಡಬೇಕು. ಈ ಪುಡಿಗೆ ಮೊದಲನೇದಾಗಿ ಇಲ್ಲಿ ಬಿಳಿ ಎಳ್ಳು, 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು. ಚಟ್ಪಟ್ ಅಂದಮೇಲೆ ನಾವು ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ಳೋಣ. ಹಾಗೂ 1 ಟೀ ಸ್ಪೂನ್ ಬಿಳಿ ಎಳ್ಳು ತೊಗೊಂಡ್ರೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಇದು ಪಲ್ಯದಲ್ಲಿ ಭಾಳ ರುಚಿ ಕೊಡೋಂಥದ್ದು ಇದೆರಡೂ. ಎಳ್ಳು ಹಾಗೂ ಕಡಲೆಕಾಯಿ ಬೀಜ ಯಾವುದಕ್ಕೆ ಆ್ಯಡ್ ಮಾಡಿದ್ರೂ ಒಳ್ಳೆ ಟೇಸ್ಟ್ ಇರುತ್ತೆ. ಯಾವುದೇ ಹುರ್ಕೊಳ್ಳೋವಾಗ್ಲೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ. ಇದನ್ನು ಡ್ರೈ ಆಗಿ ನಾವು ಹುರ್ಕೋತಾ ಇದ್ದೀವಿ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. 1 ಟೀ ಸ್ಪೂನಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಈ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, 1 ಚಿಟಿಕೆಯಷ್ಟು ಮೆಂತ್ಯ ಕಾಳು, ಜಾಸ್ತಿ ಬೇಡ, ಕಹಿ ಆಗುತ್ತೆ. ಸ್ವಲ್ಪ ಒಂದು ಒಳ್ಳೆ ಘಮ ಬರೋದಕ್ಕೆ 1 ಚಿಟಿಕೆಯಷ್ಟು ಮೆಂತ್ಯ. ಕಡಲೆಬೇಳೆ ಎಷ್ಟು ತಗೋತೀವಿ ಅಷ್ಟೇ ಪ್ರಮಾಣದ ಧನಿಯಾ ಕಾಳು, 1 ಟೇಬಲ್ ಸ್ಪೂನಷ್ಟು ಧನಿಯಾ. ಜೀರಿಗೆ 1/4 ಟೀ ಸ್ಪೂನಷ್ಟು. ಸ್ವಲ್ಪ ಕೆಂಪಗೆ ಇದನ್ನು ಬಾಡಿಸ್ಕೋಬೇಕು. ಹಾಗೂ ಖಾರಕ್ಕೆ ಒಣಮೆಣಸಿನ್ಕಾಯಿ. ಖಾರ ಡಿಪೆಂಡ್ಸ್, ನೀವು ಎಷ್ಟು ತಿಂತೀರಾ ಅದ್ಮೇಲೆ. ಕಡಿಮೆ ತಿನ್ನೋದಾದರೆ ನಾನೊಂದು 8 ಮೆಣಸಿನ್ಕಾಯಿ ಅಷ್ಟು ತೊಗೋತೀನಿ ಇಲ್ಲಿ. ಹಾಗೂ ಬಣ್ಣಕ್ಕೆ 4 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ತೀನಿ. ಒಂದು ಒಳ್ಳೆ ಕಲರ್ ಬರೋದಕ್ಕೆ, ರುಚಿಗೆ ಬ್ಯಾಡಗಿ ಮೆಣಸಿನ್ಕಾಯಿ. ಇಲ್ಲಾಂದರೆ ಬರೀ ನೀವು ಗುಂಟೂರು ಮೆಣಸಿನ್ಕಾಯಿ ಸಹ ಆ್ಯಡ್ ಮಾಡ್ಕೋಬೋದು. ಒಂದು ರೆಡ್ ಕಲರ್ಗೋಸ್ಕರ ನಾನಿಲ್ಲಿ ಬ್ಯಾಡಗಿನ ಸೇರಿಸ್ತೀನಿ. ಒಳ್ಳೆ ಘಮ ಬರ್ತಾ ಇದೆ. ಜೀರಿಗೆ, ಧನಿಯಾ ಕಾಳು, ಮೆಂತ್ಯ, ಕಡಲೆಬೇಳೆ ಆಗಿದೆ. ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಈಗ ಕಂಪ್ಲೀಟಾಗಿ ತಣ್ಣಗೆ ಮಾಡಿಕೊಂಡು ಪುಡಿ ಫಾರ್ಮ್ಗೆ ರುಬ್ಕೋಬೇಕು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ವೀಡಿಯೋಗಳು ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ತಣ್ಣಗಾಗಿದೆ, ಈಗ ಇದನ್ನು ರುಬ್ಕೊಳ್ಳೋಣ. ಇದನ್ನು ಹಾಗೆ ಡ್ರೈ ಪೌಡರ್ ಮಾಡ್ಕೋಬೇಕು. ಸ್ವಲ್ಪ ಇದು ಪುಡಿ ತರಿಯಾಗೇ ಇರಬೇಕು, ಕಂಪ್ಲೀಟಾಗಿ ಫೈನಾಗಿ ಬೇಡ. ಸ್ವಲ್ಪ ತರಿ ಇದ್ದರೆ ಇದು ಚೆನ್ನಾಗಿರುತ್ತೆ. ಒಳ್ಳೆ ಘಮ ಬರ್ತಾ ಇದೆ. ಆ ಪುಡಿದು ತುಂಬಾ ಫ್ಲೇವರ್ಫುಲ್ ಆಗಿದೆ. ಈಗ ಜಸ್ಟ್ ಒಗ್ಗರಣೆ ಕೊಟ್ಟರೆ ಆ ಪುಡಿ ಪಲ್ಯ, ಬದನೆಕಾಯಿ ಪುಡಿ ಪಲ್ಯ ರೆಡಿ ಆಗುತ್ತೆ. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಪಲ್ಯಗಳಲ್ಲಿ ಹಲವಾರು ರೀತಿ, ಯಾವುದೇ ಆದರೂ ಪ್ರತಿದಿನ ಸೌತ್ ಇಂಡಿಯನ್ಸ್ ನಮಗೆ ಒಂದು
ವೈಟ್ ರೈಸ್ಗೆ ಸೈಡ್ ಡಿಶ್ ಇರಲೇಬೇಕು. ಇದು ಬಹಳ ಕ್ವಿಕ್ಕಾಗಿ ಆಗಂಥದ್ದು. ಪುಡಿ ಸ್ವಲ್ಪ ಒಂದೊಂದು ಸ್ಪೂನಷ್ಟು ಬೇಗ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಒಂದು 10 ರಿಂದ 15 ನಿಮಿಷದಲ್ಲಿ ಈ ಪಲ್ಯ ರೆಡಿ ಆಗುತ್ತೆ. ಯಾಕಂದರೆ ಪ್ರತಿದಿನ ನೀವು ಕೇಳ್ತಾನೆ ಇರ್ತೀರ, ಇದೆಲ್ಲ ಪ್ರತಿನಿತ್ಯ ಮಾಡೋಂಥದ್ದು ಹಾಗೂ ಒಂದು ಬೇರೆ ರುಚಿ ಕೊಡೋಂಥ ಅಡುಗೆಗಳಿವು. ಹಾಗೂ ಈ ಪಲ್ಯಕ್ಕೆ ಇಟ್ಸ್ ಅನ್ ಆಪ್ಷನ್. ಒಂದು ಸಣ್ಣ ಟೀ ಸ್ಪೂನಷ್ಟು ತುಪ್ಪ, ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಎಣ್ಣೆ ಮತ್ತು ತುಪ್ಪ ಕಾದಿದೆ. ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಇಂಗು, ಕರಿಬೇವು, ಸ್ವಲ್ಪ ಬದನೆಕಾಯಿ ಈ ರೀತಿಯಾಗಿ ಉದ್ದುದ ಚಾಪ್ ಮಾಡ್ಕೊಳ್ಳಿ. ಸ್ವಲ್ಪ ಇವಾಗ ಈ ಎಣ್ಣೆಲೇನೆ ಬದನೆಕಾಯಿನ ಬೇಯಿಸ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನದ ಪುಡಿ. ಇದು ವೈಟ್ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ವೈಟ್ ರೈಸ್, ಬೇಳೆ ಸಾರು, ರಸಮ್, ತಿಳಿ ಸಾರಿಗೂ ಸೈಡ್ ಡಿಶ್ಶಾಗೂ ಚೆನ್ನಾಗಿರುತ್ತೆ. ಕೆಲವರು ವೈಟ್ ರೈಸ್ ಇದರಲ್ಲೇ ನೀವು ಕಲಿಸ್ಕೊಂಡು ಸಹ ತಿನ್ಬೋದು. ಹಾಗೂ ಕ್ವಿಕ್ಕಾಗಿ ಆಗುತ್ತೆ. ಕೆಲವರು ಸಾರು ಮಾಡೋದಕ್ಕೆ ಟೈಮ್ ಇರಲ್ಲ, ಪ್ರತಿದಿನ ಸಾರು ಸಾಂಬಾರು ಎಲ್ಲ ತಿಂದು ಬೇಜಾರಾಗಿರುತ್ತೆ. ಹಾಗೂ ಇದು ವೈಟ್ ರೈಸ್ಗೆ ನೀವು ಹಾಗೆ ಕಲಿಸ್ಕೊಂಡು ಸಹ ಇದನ್ನು ತಿನ್ಬೋದು. ಬದನೆಕಾಯಿ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು. ಬದನೆಕಾಯಿ ಇದರಲ್ಲೇ ಬಾಡಿಸ್ಕೊಂಡು ಹಾಗೆ ನಮಗೆ ಮೆತ್ತಗೆ ಬೇಯಬೇಕು ಬದನೆಕಾಯಿ. ಈ ಪಾಯಿಂಟಲ್ಲಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಮ್ಮ ಶುಚಿ ಕಿಚಿ ವ್ಯೂವರ್ಸ್, ನಿಮ್ಮ ಫೀಡ್ಬ್ಯಾಕ್ ಬಹಳ ಮುಖ್ಯ ನಮಗೆ. ಹಾಗೂ ನಾನು ಲಾಸ್ಟ್ ಟೈಮ್ ತುಂಬ ಸತಿ ಹೇಳಿದ್ದೀನಿ, ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ನಮ್ಮದು ಪ್ಲೇ ಲಿಸ್ಟ್ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಮಾಡಿರೋಂಥ ಅಡುಗೆಗಳಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಪ್ಲೇ ಲಿಸ್ಟ್ ಇದೆ. ರೆಸಿಪೀಸ್ ಫಾರ್ ವೆಜಿಟೇರಿಯನ್ ಸಪ್ರೇಟ್ ಇದೆ, ರೆಸಿಪೀಸ್ ಫಾರ್ ನಾನ್ ವೆಜಿಟೇರಿಯನ್ ಸಪ್ರೇಟ್ ಇದೆ. ನೀವು ವೆಜ್ ಪ್ಲೇ ಲಿಸ್ಟಿಗೆ ಹೋದರೆ ಇದುವರೆಗೂ ಮಾಡಿರೋಂಥ ಎಲ್ಲ ಅಡುಗೆಗಳೂ ಅದರಲ್ಲಿದೆ. ಹಾಗೂ ಸಾಕಷ್ಟು ಮಾಡಿರೋ ಅಡುಗೆಗಳನ್ನೇ ರಿಪೀಟಾಗಿ ಕೇಳ್ತಾ ಇದ್ದೀರಾ. ದಯವಿಟ್ಟು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟ್ನ ಓಪನ್ ಮಾಡಿ ವೀಡಿಯೋಸ್ನ ನೋಡಿ. ಸ್ವಲ್ಪ ಹುಣಸೆ ಹಣ್ಣು, ಒಂದು ಸಣ್ಣ ನಲ್ಲಿಕಾಯಿ, ಸ್ಮಾಲ್, ಇಲ್ಲಿ ಒಂದು 10 ಬದನೆಕಾಯಿ ಅಂದರೆ ಜಾಸ್ತಿ ಹುಳಿ ಅಂಶ ಬೇಡ. ಸಣ್ಣ ನಲ್ಲಿಕಾಯಿ ಏನು ಬರುತ್ತೆ ಈ ಸೈಜಿನಷ್ಟು ಹುಣಸೆ ಹಣ್ಣನ್ನು ನಾನು ವಾಶ್ ಮಾಡಿ ಬೆಚ್ಚಗಿರೋ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ನಾನು ಹುಣಸೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳೋಣ. ನೋಡಿ, ಬದನೆಕಾಯಿ ಎಲ್ಲ ಬೆಂದಿದೆ. ಹಿಂಗೆ ಹಮ್ಕಿದ್ರೆ ಸಾಫ್ಟಾಗಿರಬೇಕು. ಸಾಫ್ಟಾಗಿ ಆದಾಗ ನಮಗೆ ಬದನೆಕಾಯಿ ಬೆಂದಿದೆ ಅಂತ. ಬದನೆಕಾಯಿ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಬೇಯೋದಕ್ಕೆ, ಕ್ವಿಕ್ಕಾಗಿ ಬೇಯುತ್ತೆ. ಹಾಗೂ ಇಲ್ಲಿ ಈ ರೀತಿಯಾಗಿ ಕಟ್ ಮಾಡಿರೋದ್ರಿಂದ ನಮಗೆ ಕ್ವಿಕ್ಕಾಗೇ ಅದು ಬೆಂದೋಗುತ್ತೆ. ಈಗ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ನಾವು ಪುಡಿ ಮಾಡ್ಕೊಂಡಿರೋಂಥದ್ದು, ಈ ಪುಡಿ ಪಲ್ಯ, ಇದಕ್ಕೆ ಮಾಡ್ಕೊಂಡಿರೋಂಥ ಪುಡಿನ ನಾನು ಈಗ ಸೇರಿಸ್ತೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು, ಪುಡಿ ಎಕ್ಸ್ಟ್ರಾ ಇದ್ದರೆ ಇಟ್ಕೋಬೋದು, ನೋಡಿಕೊಂಡು ಮಿಕ್ಸಪ್ ಮಾಡ್ಕೊಳ್ಳಿ. ಪುಡಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಬೇಕಾಗಿಲ್ಲ. 1-2 ರಿಂದ 3 ನಿಮಿಷಗಳ ಸಾಲ ಅದು ಮಿಕ್ಸಪ್ ಆಗೋಷ್ಟು 1-2 ನಿಮಿಷ ಕಡಿಮೆ ಫ್ಲೇಮಲ್ಲಿ ಬಿಟ್ಟರೆ ಈ ಬದನೆಕಾಯಿ ಪುಡಿ ಪಲ್ಯ ರೆಡಿ ಆಗುತ್ತೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ. ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೇವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ A, D ಮತ್ತು E. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಬದನೆಕಾಯಿ ಪುಡಿ ಪಲ್ಯ ರೆಡಿಯಾಗಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೋ ಪುಡಿ ಹಾಕಿ ಮಾಡಿದ್ದಾರೆ ಮೇಡಮ್ ಅವರು. ಅದೇನು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಒಂದು ವಿಶೇಷವಾದ ಪಲ್ಯ ಇದು, ಬದನೆಕಾಯಿದು. ನೋಡಿ, ಬದನೆಕಾಯಿ ಪಲ್ಯ, ಬದನೆಕಾಯಿ ಎಣ್ಣೆಕಾಯಿಗಳೆಲ್ಲ ನೋಡಿರ್ತೀರಿ, ತಿಂದಿರ್ತೀರಿ. ಆದರೆ ಬದನೆಕಾಯಿಯ ಪುಡಿ ಪಲ್ಯ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ತಿಂತಾ ಇದ್ರೆ, ಚಪಾತಿ ಜೋಳದ ರೊಟ್ಟಿಗೆ ತಿಂತಾ ಇದ್ರೆ ಕಳೆದೋಗ್ಬಿಡ್ತೀರಾ ನೀವು. ಅಷ್ಟೊಂದು ಮಜವಾಗಿರುತ್ತೆ. ಆದರೆ ಇದು ತಿನ್ಬೇಕಂದ್ರೆ ವಿಶೇಷ ಏನಂದರೆ ಶ್ರೀಕೃಷ್ಣ ತುಪ್ಪ ಹಾಕ್ಕೊಂಡೇ ತಿನ್ನಬೇಕು. ತುಪ್ಪ ಹಾಕ್ಕೊಂಡು ಈ ಬದನೆಕಾಯಿ ಪಲ್ಯ ಮೇಲೆ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇದ್ರೆ ಹೆಂಗಿರುತ್ತೆ ಗೊತ್ತೇನ್ರಿ? ಕೊಡ್ರಿ ಮೇಡಮ್, ಯಶೋದಂಗ ಮೇಡಮ್, ನಮ್ಗೆ ಆಗಲ್ರಿ, ಹೊಟ್ಟೆ ಹಸು ಶುರು ಆಗ್ಬಿಡ್ತ್ರಿ. ಶ್ರೀಕೃಷ್ಣ ತುಪ್ಪ
ಶುದ್ಧ ಹಸುವಿನ ತುಪ್ಪ, ಭಾರತದ ಮೊಟ್ಟ ಮೊದಲನೆಯ ಸಾಂಪ್ರದಾಯಿಕ ತುಪ್ಪದ ಜೊತೆಗೆ ಈ ಬದನೆಕಾಯಿ ಪುಡಿ ಪಲ್ಯ ಹಾಕಿ ಮೇಡಮ್, ಹಾಕಿ ಮೇಡಮ್, ಹಾಕಿ ಮೇಡಮ್. ಘಮ 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 ಅಂತ ಇದೀರಿ ಅಡುಗೆ ಮನೆಯಲ್ಲ. ಅದು ಯಾವ ಪುಡಿ ಹಾಕಿದ್ರಿ ನೀವು? ನಾನು ನೋಡಲೇ ಪುಡಿ ಮಾಡಿದೀವಿ ನಾವು. ಹೌದಾ? ಅದು ಒಳ್ಳೆ ಫ್ಲೇವರ್ ಬರ್ತಾ ಇದೆ ಪುಡಿದು. ಶ್ರೀಕೃಷ್ಣ ತುಪ್ಪ ಹಾಕೊಳ್ತಾ ಇರೋದೆ, ಕರ್ಸ್ಕೊತಾ ಇರೋದೇನೆ, ತಿಂತಾ ಇರೋದೇನೆ. ಈ ಬದನೆಕಾಯಿ ಪಲ್ಯ ಜೊತೆಗೆ ಆ ಶ್ರೀಕೃಷ್ಣ ತುಪ್ಪ ಹಾಕೊಂಡ್ರೆ ಹೆಂಗಿದೆ ಗೊತ್ತೇನ್ರಿ ಮಜಾ. ಚೆನ್ನಾಗಿದೆ. ಅಲ್ಲ, ಏನು ಯೂಶಲಿ ತಿಂದಿರ್ತೀರ ಬದನೆಕಾಯ್ದು ಬೇರೆ ರೀತಿಯಲ್ಲಿ, ಬೇರೆ ತರ. ಇದೊಂದು ಡಿಫ್ರೆಂಟ್ ಆಗಿದೆ. ಘಮ, ಆ ಪೌಡರ್ ಫ್ರೆಶ್ ಆಗಿ ಪೌಡರ್ ಮಾಡಿರೋದ್ರಿಂದ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ ಈ ಪಲ್ಯ. ಆದ್ರೆ ತುಪ್ಪ ಹಾಕೊಳ್ಳೇಬೇಕು. ಆ ತುಪ್ಪ ಶ್ರೀಕೃಷ್ಣ ತುಪ್ಪನೇ ಆಗಿರ್ಬೇಕು. ತಿಂತಾ ಇದ್ರೆ ಇವನ್ ರಸಂ ಜೊತೆಗೆ ತಿಳಿ ಸಾರು, ಬೇಳೆ ಸಾರು, ಸಾಂಬಾರ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಹಾಗೂ ಕ್ವಿಕ್ ಆಗಿ ಆಗಂತದ್ದು, ಜಾಸ್ತಿ ಟೈಮ್ ಬೇಕಾಗಿಲ್ಲ ಇದಕ್ಕೆ. ಖಾರ ಎಲ್ಲ ಇಲ್ಲ. ಒಂಥರ ತಿನ್ನಕ್ಕೆ ಈ ಸಾರು ತಿಂದಾಗ ಪ್ರತಿದಿನ ಸಾಂಬಾರೇ ತಿಂತಾರೆ, ಬೋರ್ ಹೊಡೆದೋಗುತ್ತೆ. ಆ ಬೋರ್ ಹೊಡೆದಾಗ ಕ್ವಿಕ್ಕಾಗಿ ಏನಾರ ಮನೇಲಿ ಮಾಡ್ಕೋಬೇಕು ಅಂದ್ಕೊಂಡಾಗ ಇದನ್ನೇನಾರ ಮಾಡಿಕೊಂಡ್ರೆ ಪಕ್ಕದಲ್ಲಿ ಶ್ರೀಕೃಷ್ಣ ತುಪ್ಪ ಇದ್ಬಿಟ್ರೆ ಅಯ್ಯಯ್ಯೋ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ಸಖತ್ತಾಗಿದೆ ರೀ, ಚೆನ್ನಾಗಿದೆ ಮೇಡಮ್. ತುಂಬ ಚೆನ್ನಾಗಿದ್ದಾಗ ಜಾಸ್ತಿ ತಿಂದ್ಬಿಡ್ತೀವಿ. ಕೆಲವು ಸರಿ ಉಪವಾಸಗಳು ಬೇರೆ ಮಾಡ್ಬಿಡ್ತೀವಿ. ಹಬ್ಬ ಬರುತ್ತೆ, ಹುಣ್ಣಿಮೆ ಬರುತ್ತೆ, ಇನ್ಯಾವುದೋ ದಿನ ಉಪವಾಸ ಮಾಡ್ತೀವಿ. ಉಪವಾಸ ಇದ್ದರೂ ಜಾಸ್ತಿ ತಿಂದರೂ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತನೋನಿ ಗ್ಯಾಸ್ಟ್ರಿಕ್. 14 ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರ್ತಕ್ಕಂಥದ್ದು ಅಮೃತನೋನಿ ಗ್ಯಾಸ್ಟ್ರಿಕ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ಇದು ತಗೊಂಡ್ಮೇಲೆ ಪರಿಹಾರ ಕಂಡುಕೊಂಡಿದ್ದಾರೆ. ಜೊತೆಗೆ ಡಾಕ್ಟರ್ಗಳು, ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಹೊರತಂದಿರೋದು ಅಮೃತನೋನಿ ಗ್ಯಾಸ್ಟ್ರಿಕ್. ಎಲ್ಲಾ ಮೆಡಿಕಲ್ ಶಾಪ್ ಸಿಗುತ್ತೆ, ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಇದು ಒಳಗಡೆ ಒಂದು ಗ್ರೀನ್ ಕಲರ್ ಬಾಟಲ್ ಇರುತ್ತೆ. ಇದ್ರೊಳಗೆ ಒಂದು ಮುಚ್ಚಳದಷ್ಟು ಔಷಧಿನ ಉಗುರು ಬೆಚ್ಚಗಿರೋ ನೀರಿಗೆ, ಅಂದ್ರೆ 40 ml ನೀರು ಅದ್ರೊಳಗೆ ಹಾಕಿ ಚೆನ್ನಾಗಿ ಕಲಸಿ ಊಟಕ್ಕಿಂತ ಮೊದಲು ಒಂದ್ಸರಿ ತಗೊಳ್ಳಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ, ದಿನಕ್ಕೆ 2 ಸರಿ ತಗೊಳ್ಳಿ. ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತನೋನಿ ಗ್ಯಾಸ್ಟ್ರಿಕ್. ಈ ಐ ಬಟನ್ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ ಸಿಗೋಗುತ್ತೆ. ಆನ್ಲೈನಲ್ಲೂ ಕೂಡ ನೀವು ಅಮೃತನೋನಿಯ ಎಲ್ಲ ಪ್ರಾಡಕ್ಟ್, ಒಂದು 15-20 ಪ್ರಾಡಕ್ಟ್ ಇದೆ, ಅದನ್ನೆಲ್ಲವೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವ್ದ್ರಿ ಅಂತ ಕೇಳಿದ್ರೆ ಅದು ಸನ್ಪ್ಯೂರ್ ಆಯಿಲ್. ಭಾರತದಲ್ಲಿ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಯಾವುದು ಅಂತ ಹೇಳಿದ್ರೆ ಅದು ಸನ್ಪ್ಯೂರ್ ಆಯಿಲೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಬಿಳಿ ಅಡುಗೆ ಯೂಸ್ ಮಾಡ್ತಾ ಇದ್ದೀರಾ, ಅಡುಗೆಗೋಸ್ಕರ ಒಳ್ಳೆ ಎಣ್ಣೆ ಅಂತ ಕೇಳಿದ್ರೆ ಅದು ಸನ್ಪ್ಯೂರ್ ಆಯಿಲ್. ಸನ್ಪ್ಯೂರ್ ಆಯಿಲು ಎಲ್ಲ ಕಡೆ ಸಿಗ್ತಾ ಇದೆ. ಒಂದು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುವಂಥ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ಜೊತೆಗೆ ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸನ್ಪ್ಯೂರ್ ಅವರ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಆನ್ಲೈನ್ ಸ್ಟೋರ್ಸಲ್ಲಿ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ಶ್ರೀಕೃಷ್ಣ ತುಪ್ಪ, ಶ್ರೀಕೃಷ್ಣ ತುಪ್ಪ ಶುದ್ಧ ಹಸುವಿನ ತುಪ್ಪ, ಭಾರತದ ಮೊಟ್ಟ ಮೊದಲನೆಯ ಶುದ್ಧ ಹಸುವಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ. ನೋಡಿ, 1/2 kg ಶ್ರೀಕೃಷ್ಣ ತುಪ್ಪವನ್ನು ಏನಾದ್ರು ನೀವು ತಗೊಂಡ್ರೆ ನಿಮಗೆ ಒಂದು 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಂಟೈನರು ಉಚಿತವಾಗಿ ಸಿಗುತ್ತೆ. ಜೊತೆಗೆ ನಮ್ಮ ಶ್ರೀಕೃಷ್ಣ ತುಪ್ಪದವರ ಅಡುಗೆಯ ಸ್ಪರ್ಧೆಯಲ್ಲಿ ನೀವೇನಾದರೂ ಭಾಗವಹಿಸಬೇಕಾಗಿದ್ರೆ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಒಳ್ಳೆ ಒಂದು ಅಡುಗೆಯನ್ನು ಮಾಡಿ ರೆಸಿಪಿಯನ್ನು ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9035502684. ಮತ್ತೊಮ್ಮೆ 9035026824. ಈ ನಂಬರ್ಗೆ ನೀವು ನನಗೆ ನಿಮ್ಮ ವಾಟ್ಸಾಪ್ನಲ್ಲಿ ನಿಮ್ಮ ರೆಸಿಪಿನ ನನಗೆ ಕಳಿಸ್ಕೊಡಿ. ರೆಸಿಪಿ ಚೆನ್ನಾಗಿದ್ರೆ ಶ್ರೀಕೃಷ್ಣ ತುಪ್ಪದವ್ರ ಕಡೆಯಿಂದ ಆಕರ್ಷಕ ಬಹುಮಾನಗಳು ಕೂಡ ನಿಮ್ದಾಗುತ್ತೆ. ಮಿಲೆಟ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸ್ ಇಂದ ಮಾಡಿರೋದೇ ಮಿಲೆಟ್ಸು. ಮಿಲೆಟ್ಸನ್ನು ತಿನ್ನೋಕ್ಕಾಗಲ್ಲಪ್ಪ, ತುಂಬ ಕಷ್ಟ ಆಗುತ್ತೆ ನಮಗೇನಾದ್ರು ಅಂದ್ಕೊಂಡಿರೋರಿಗೆ ಮಿಲೆಟ್ಸಿನ ಒಂದು ಪೌಡರ್ ಸಿಗುತ್ತೆ. ಅದನ್ನು ಹಾಲು ಅಥವಾ ನೀರಿನಲ್ಲಿ ಚೆನ್ನಾಗಿ ಕಲಸಿ ಕುದಿಸಿ ಊಟದ ಒಂದು ಹೊತ್ತಿನ ಬದಲು ಒಂದು ದಿನದಲ್ಲಿ ಒಂದು ಹೊತ್ತು ಊಟದ ಬದಲು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀವು ಕುಡಿತಾ ಬಂದರೆ BP ಶುಗರು ನಾರ್ಮಲ್ ಆಗಿರುತ್ತೆ. ಜೊತೆಗೆ ನಿಮ್ಮ ವೆಯ್ಟು ಆಟೋಮೆಟಿಕ್ಕಾಗಿ ರಿಡಕ್ಷನ್ ಆಗುತ್ತೆ. ಎಲ್ಲಿ ಸಿಗುತ್ತೆ ನೋಡಿ ಅವರೇ, ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಮಿಲೆಟ್ಸ್ ಅವ್ರದ್ದು ತುಂಬ ಪ್ರಾಡಕ್ಟು ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಅವೆಲ್ಲವನ್ನು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಓಕೆ, ಸಖತ್ತಾಗಿರೋದು ಪುಡಿ ಬದನೆಕಾಯಿ ಮಜವಾಗಿದೆ. ಇವತ್ತೇ ನಮ್ಮ ಕಾರ್ಯಕ್ರಮದಲ್ಲಿ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಇವತ್ತು ಮಾಡ್ಕೊಳ್ಳಿ. ಈ ಥರ ಹೊಸ ಹೊಸ ಅಡುಗೆಗಳಿಗೋಸ್ಕರ ನಮ್ಮ ಸುಚಿ ಕಿಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.